ಈ ವಿಡಿಯೋದಲ್ಲಿ ಸ್ಕ್ವೇರ್ದು ಏರಿಯಾ ಯಾವ ಥರ ಕಂಡುಹಿಡಿಯೋದು ಅಂತ ಹೇಳ್ತೀನಿ. ಫಸ್ಟು ಒಂದು ಸ್ಕ್ವೇರ್ ಕೊಟ್ಟಿದ್ದಾರೆ. ಈ ಸ್ಕ್ವೇರಲ್ಲಿ ಎಲ್ಲ ಸೈಡ್ ಲೆಂತು 1 ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ. ನಾವು ಇವಾಗ ಏರಿಯಾ ಕಂಡುಹಿಡಿಯಬೇಕು. ಸ್ಕ್ವೇರ್ದು ಏರಿಯಾ ಯಾವ ಥರ ಕಂಡುಹಿಡಿಯೋದು, ಸೈಡ್ ಲೆಂತ್ದು ಸ್ಕ್ವೇರ್ ಮಾಡ್ಕೋಬೇಕು. ಇಲ್ಲಿ ಸೈಡ್ ಲೆಂತ್ ಎಷ್ಟು ಕೊಟ್ಟಿದ್ದಾರೆ, 1 ಯೂನಿಟ್ಟು. 1 ಯೂನಿಟ್ದು ಸ್ಕ್ವೇರ್ ಅಂದರೆ 1 ಸ್ಕ್ವೇರು. 1 ಸ್ಕ್ವೇರ್ ಅಂದರೆ ಅರ್ಥ ಏನು, ಅದು 1 ಟೈಮ್ಸ್ ಆಫ್ 1. 1 ಟೈಮ್ಸ್ ಆಫ್ 1 ಎಷ್ಟು, 1. ಅದಕ್ಕೆ 1 ಸ್ಕ್ವೇರ್ ಯೂನಿಟ್ಸು ಈ ಸ್ಕ್ವೇರ್ದು ಏರಿಯಾ. ಇನ್ನೊಂದು ಸ್ಕ್ವೇರ್ ತಗೊಳ್ಳೋಣ. ಈ ಸ್ಕ್ವೇರಲ್ಲಿ ಇವ್ರು ಏನಂತ ಕೊಟ್ಟಿದ್ದಾರೆ, ಈ ಸ್ಕ್ವೇರಲ್ಲಿ ಎಲ್ಲ ಸೈಡ್ ಲೆಂತು 2 ಯೂನಿಟ್ ಇದೆ ಅಂತ ಕೊಟ್ಟಿದ್ದಾರೆ. ಇವಾಗಲೂ ನೀವು ಏರಿಯಾ ಕಂಡುಹಿಡಿಯಬೇಕು. ಎ ಅಂದರೆ ಸೈಡ್ ಲೆಂತು, ಅದು 2 ಯೂನಿಟ್ಟು. ಏರಿಯಾ ಆಫ್ ಎ ಸ್ಕ್ವೇರ್ ಅಂದರೆ ಸೈಡ್ ಲೆಂತ್ ಸ್ಕ್ವೇರು, ಅದು ಸೈಡ್ ಲೆಂತ್ ಎಷ್ಟು, ಇಲ್ಲಿ 2 ಯೂನಿಟ್ಟು. ಅದಕ್ಕೆ 2 ಸ್ಕ್ವೇರು. 2 ಸ್ಕ್ವೇರ್ ಅಂದರೆ 2 ಟೈಮ್ಸ್ ಆಫ್ 2. 2 ಟೈಮ್ಸ್ ಆಫ್ 2 ಎಷ್ಟು, 4. ಅದು 4 ಸ್ಕ್ವೇರ್ ಯೂನಿಟ್ಸು ಈ ಸ್ಕ್ವೇರ್ದು ಏರಿಯಾ ಆಗಿರುತ್ತೆ. ಈಗ ಇನ್ನೊಂದು ಸ್ಕ್ವೇರ್ ತಗೊಳ್ಳೋಣ. ಈಗ ಈ ಸ್ಕ್ವೇರಲ್ಲಿ ಅವ್ರೇನಂತ ಕೊಟ್ಟಿದ್ದಾರೆ, ಎಲ್ಲ ಸೈಡ್ಗಳು ಎಷ್ಟು ಯೂನಿಟ್ ಇದೆ, 5 ಯೂನಿಟ್ಸ್ ಇರೋದು. ಎಲ್ಲ ಸೈಡು 5 ಯೂನಿಟ್ಸ್ ಇದ್ದಾಗ ಇದರಲ್ಲೂ ಏರಿಯಾ ಕಂಡುಹಿಡಿಯಬೇಕು. ಇದರಲ್ಲೂ ಏರಿಯಾ ಕಂಡುಹಿಡಿಯೋದು, ಈಗ ಅಂದರೆ ಎಷ್ಟು, ಸೈಡ್ ಲೆಂತು 5 ಯೂನಿಟ್, ಎಲ್ಲ ಸೈಡ್ದು 5 ಯೂನಿಟ್ ಇರುತ್ತೆ. ಏರಿಯಾ ಆಫ್ ಸ್ಕ್ವೇರ್ ಅಂದರೆ ಸೈಡ್ ಲೆಂತ್ ಸ್ಕ್ವೇರು, ಅದು ಇಲ್ಲೆಷ್ಟು, ಸೈಡ್ ಲೆಂತು 5 ಯೂನಿಟ್ಟು. ಅದಕ್ಕೆ 5 ಸ್ಕ್ವೇರು. 5 ಸ್ಕ್ವೇರ್ ಅಂದರೆ ಇನ್ನೇನು ಅಲ್ಲ, 5 ಟೈಮ್ಸ್ ಆಫ್ 5. 5 ಟೈಮ್ಸ್ ಆಫ್ 5 25. ಇಲ್ಲಿ ಏರಿಯಾ ಎಷ್ಟು, ಈ ಸ್ಕ್ವೇರ್ದು 25 ಸ್ಕ್ವೇರ್ ಯೂನಿಟ್ಸು. ಈ ಸ್ಕ್ವೇರ್ದು ಕಂಪ್ಲೀಟ್ ಏರಿಯಾ 25 ಸ್ಕ್ವೇರ್ ಯೂನಿಟ್ಸು. ಇನ್ನೊಂದು ಸ್ಕ್ವೇರ್ ತಗೊಳ್ಳೋಣ. ಈ ಸ್ಕ್ವೇರಲ್ಲಿ ಏನಂತ ಕೊಟ್ಟಿದ್ದಾರೆ, ಎಲ್ಲ ಸೈಡ್ ಲೆಂತು 7 ಯೂನಿಟ್ ಅಂತ ಕೊಟ್ಟಿದ್ದಾರೆ, 7 ಯೂನಿಟ್ಸು. ಇವಾಗಲೂ ನೀವು ಏರಿಯಾನೇ ಕಂಡುಹಿಡಿಯಬೇಕು. ಇವಾಗ ಎ ಅಂದರೆ ಸೈಡ್ ಲೆಂತು, ಅದು 7 ಯೂನಿಟ್ಸು, 7 ಯೂನಿಟ್ಸು. ಇಲ್ಲೂ ಏರಿಯಾ ಆಫ್ ಸ್ಕ್ವೇರ್ ಅಂದರೆ ಸೈಡ್ ಲೆಂತ್ ಸ್ಕ್ವೇರು, ಅದು ಎ ಸ್ಕ್ವೇರು. ಅಲ್ಲೆಷ್ಟು, ಇಲ್ಲಿ ಸೈಡ್ ಲೆಂತ್ ಎಷ್ಟು, 7 ಯೂನಿಟ್ ಕೊಟ್ಟಿದ್ದಾರೆ, ಅದು 7 ಸ್ಕ್ವೇರು. 7 ಸ್ಕ್ವೇರ್ನೇನಂತ ಬರಿಬೋದು, 7 ಟೈಮ್ಸ್ ಆಫ್ 7, ಅದು 49. ಅದಕ್ಕೆ 7 ಸ್ಕ್ವೇರ್ ಎಷ್ಟಾಯಿತು, 49 ಸ್ಕ್ವೇರ್ ಯೂನಿಟ್ಸ್ ಆಯಿತು. ಲಾಸ್ಟು ಇನ್ನೊಂದು ಸ್ಕ್ವೇರು. ಈ ಲಾಸ್ಟ್ ಸ್ಕ್ವೇರಲ್ಲಿ ಏನಂತ ಕೊಟ್ಟಿದ್ದಾರೆ, ಎಲ್ಲ ಸೈಡ್ ಲೆಂತು 10 ಯೂನಿಟ್ಸ್ ಆಗಿರುತ್ತೆ. ಈಗೆಲ್ಲ ಸೈಡ್ ಲೆಂತ್ 10 ಯೂನಿಟ್ಸ್ ಆದಾಗ ಇಲ್ಲೂ ಸೇಮು ಏರಿಯಾ ಕಂಡುಹಿಡಿಬೇಕು. ಆಮೇಲೆ ಸೈಡ್ ಲೆಂತು 10 ಯೂನಿಟ್ಸು. ಏರಿಯಾ ಯಾವ ಥರ ಕಂಡುಹಿಡಿಯೋದು, ಸೇಮ್ ಎ ಸ್ಕ್ವೇರು. ಎ ಸ್ಕ್ವೇರ್ ಅಂದರೆ ಇದು ಸೈಡ್ ಲೆಂತು, ಅದ್ರದ್ದು ಸ್ಕ್ವೇರು, ಅದು 10 ಸ್ಕ್ವೇರು. 10 ಸ್ಕ್ವೇರ್ ಅಂದರೆ 10 ಟೈಮ್ಸ್ ಆಫ್ 10. 10 ಟೈಮ್ಸ್ ಆಫ್ 10 ಎಷ್ಟು, 100. 100 ಸ್ಕ್ವೇರ್ ಯೂನಿಟ್ಸು. ಈಗ ಇನ್ನೊಂದು ಪ್ರಾಬ್ಲಮ್ ಹೇಳಿರ್ತೀನಿ, ಅದ್ರದ್ದು ಆನ್ಸರ್ ಕಂಡುಹಿಡಿದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಏನು ಅಂದರೆ, ಈ ಸ್ಕ್ವೇರಲ್ಲಿ ಎಲ್ಲ ಸೈಡ್ ಲೆಂತು 11 ಯೂನಿಟ್ಸ್ ಆಗಿದೆ. ಇವಾಗ ಇದರಲ್ಲೂ ಏರಿಯಾ ಕಂಡುಹಿಡಿಬೇಕು. ಸೈಡ್ ಲೆಂತ್ ಎ ಇದರಲ್ಲಿ 11 ಯೂನಿಟ್ಸು. ಬಾಯ್.